ಇವತ್ತು ಬೆಂಗಳೂರಿನವರೇ ಆದಂತಹ ಬೆಂಗಳೂರಿನಲ್ಲಿ ತನ್ನ ರಾಜಕೀಯ ಜೀವನವನ್ನು ಕಟ್ಕೊಂಡಂತಹ ರಾಜ್ಯದ ಬೆಂಗಳೂರಿನ ನಾಗರಿಕರೇ ಆದಂತಹ ಸೋಮಣ್ಣವರು ಇವತ್ತು ರಾಜ್ಯದ ಕೇಂದ್ರದ ರೈಲ್ವೆ ಸಚಿವರಾಗಿದ್ದಾರೆ. ಇವತ್ತು ಒಬ್ಬ ಸೋಮಣ್ಣನವರನ್ನ ಒಬ್ಬ ಕಾರ್ಪೊರೇಟರ್ನಿಂದ ಇವತ್ತು ಕೇಂದ್ರ ರೈಲ್ವೆ ಸಚಿವ ಆಗೋ ತನಕ ಬೆಂಗಳೂರಿನ ಜನ ಬೆಳೆಸಿದ್ದಾರೆ. ಅವರ ಮೇಲೆ ಒಂದು ಋಣ ಇದೆ. ಇವತ್ತು ಈ ಪಾರಿಜಾತ ಕಾರಿಡಾರ್ ಅನ್ನ ಒಂದು ಕ್ಷುಲ್ಲಕ ಕಾರಣಗಳಿಗೋಸ್ಕರ ಯಾವುದು ಇಲ್ಲಾಜಿಕಲ್ ರೀಸನ್ಗಳನ್ನ ಇಟ್ಟು ಇವತ್ತು ಆ ಪಾರಿಜಾತ ಕಾರಿಡಾರ್ ಅನ್ನ ರದ್ದು ಮಾಡೋದಕ್ಕೋಸ್ಕರ ಇವತ್ತು ಹೊರಟಿದ್ದಾರೆ. ಈ ಪಾರಿಜಾತ ಕಾರಿಡಾರ್ ನ ರದ್ದು ಮಾಡೋದಕ್ಕೆ ಅವರು ಮುಖ್ಯವಾಗಿ ಹೇಳ್ತಿರೋದು ಏನು ಅಂತ ಹೇಳಿದ್ರೆ ಅದೇ ಮಾರ್ಗದಲ್ಲಿ ಮೆಟ್ರೋ ಬರುತ್ತೆ ಅಂತ. ಆದ್ರೆ ಆ ಮಾರ್ಗದಲ್ಲಿ ಮೆಟ್ರೋ ಬರುತ್ತೆ ಹೌದು, ಆದ್ರೆ ಆ ಮಾರ್ಗಕ್ಕೆ ಪೂರಕವಾಗಿ ಆ ಮಾರ್ಗ ಮತ್ತೆ ಈ ಮಾರ್ಗ ಕೂಡ ಪಾರಿಜಾತದ ಮಾರ್ಗ ಕೂಡ ಎರಡು ಡಿಫ್ರೆಂಟ್ ಆಗಿದೆ. ಪಾರಿಜಾತ ಮಾರ್ಗ ಏನಿದೆ ಅದು ಇದಕ್ಕೆ ಕಾಂಪ್ಲಿಮೆಂಟ್ ಆಗಿ ಮೆಟ್ರೋಗೆ ಈಗಿರುವಂತಹ ಮೆಟ್ರೋ ಇದಕ್ಕೆ ಕಾಂಪ್ಲಿಮೆಂಟ್ ಆಗಿ ಬರುತ್ತೆ ಹೊರತು ಅದು ಸಪರೇಟ್ ಆಗಿ ಅದನ್ನ ಕಾಂಪ್ಲಿಮೆಂಟ್ ಆಗಿ ಬರುತ್ತೆ ಹೊರತು ಇದಕ್ಕೆ ಕಾಂಪಿಟೇಟರ್ ಆಗಿ ಬರ್ತಾ ಇಲ್ಲ. ಇವತ್ತು ಇದೇ ಮಾರ್ಗದಲ್ಲಿ 16,000 ಕೋಟಿ ಖರ್ಚು ಮಾಡಿ ಟ್ವಿನ್ ಟನಲ್ ಮಾಡಕ್ಕೆ ಅಂತ ಹೊರಡ್ತಿದ್ದಾರೆ. ಇದು ಉಳ್ಳವರಿಗೆ ಮಾಡ್ತಿರುವಂತ ವ್ಯವಸ್ಥೆ ಇದು. ಇದರಿಂದ ವೆಹಿಕಲ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ. ಇವತ್ತು ಪಾರಿಜಾತ ಕಾರಿಡಾರ್ ಏನಿದೆ ಅದು ಎಕನಾಮಿಕಲಿ ಕೂಡ ತುಂಬಾ ಫೀಸೇಬಲ್. ಮೆಟ್ರೋನಲ್ಲಿ ನೀವು 1 ಕಿಲೋಮೀಟರ್ ಮೆಟ್ರೋ ಮಾಡಿದ್ರೆ 5 ಕೋಟಿ ರೂಪಾಯಿ ಖರ್ಚಾಗುತ್ತೆ ಒಂದು ಅಂದಾಜಿನ ಪ್ರಕಾರ. ಆದ್ರೆ ಅದೇ ಸಬರ್ಬನ್ ರೈಲ್ವೆಗೆ 100 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಮತ್ತೆ ಮೆಟ್ರೋದಲ್ಲಿ ಈಗಿರುವಂತಹ ಮೆಟ್ರೋ ಶಾರ್ಟ್ ಸೈಟೆಡ್ ಆಗಿದೆ. ಇಲ್ಲಿ ಮೆಟ್ರೋದಲ್ಲಿ ಕೇವಲ 6 ಬೋಗಿಗಳ ಮೆಟ್ರೋ ಮಾತ್ರ ಹೋಗ್ತಾ ಇದೆ. ನೀವೇನಾದ್ರೂ ಮಾಡ್ಬೇಕು ಅಂದ್ರೆ ರೈಲ್ ಜಾಸ್ತಿ ಮಾಡ್ಬೇಕೆ ಹೊರತು ಬೇರೆ ಏನು ಅದ್ರಲ್ಲಿ ಆಪ್ಷನ್ ಇಲ್ಲ. ಆದ್ರೆ ಸಬರ್ಬನ್ ರೈಲ್ ಮಾಡಿದ್ರೆ ನಿಮಗೆ 9 ಕೋಚ್ಗಳನ್ನು ಹಾಕ್ಬೋದು. ಮತ್ತೆ ಮೆಟ್ರೋದಿಗಿಂತ 50% ಜಾಸ್ತಿ ಜನರನ್ನು ಕ್ಯಾರಿ ಮಾಡುತ್ತೆ. ಮತ್ತೆ ಅದರ ಖರ್ಚು ಕೂಡ ಕಡಿಮೆ, ಜನರಿಗೂ ಕೂಡ ಜೇಬಿಗೆ ಹೊರೆ ಆಗೋದಿಲ್ಲ. ಇವತ್ತು ಆ ಸಿಸ್ಟಮ್ ಅನ್ನ ರದ್ದು ಮಾಡಿ ಎಕನಾಮಿಕಲಿ ಕೂಡ ಆ ಇದರಿಂದ ಪಾರಿಜಾತ ಕಾರಿಡಾರ್ ಏನಿದೆ ಅದು ಬೆಂಗಳೂರಿನಲ್ಲಿ 4 ಕಾರಿಡಾರ್ ಸಬರ್ಬನ್ ರೈಲ್ವೆಗೆ ಕಾರಿಡಾರ್ ಏನ್ ಮಾಡಿದ್ದಾರೆ ಈ ಪಾರಿಜಾತ, ಸಂಪಿಗೆ, ಮಲ್ಲಿಗೆ, ಕನಕ ಅನ್ನೋದ್ರಲ್ಲಿ ಪಾರಿಜಾತ ಕಾರಿಡಾರ್ ಅತ್ಯಂತ ಹೆಚ್ಚು ಆದಾಯ ತಂದುಕೊಡಬಲ್ಲ ಕಾರಿಡಾರ್ ಆಗಿದೆ. ಆ ಕಾರಿಡಾರ್ ಅನ್ನೇ ಕೈ ಬಿಟ್ಟು ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಏನ್ ಸಪೋರ್ಟ್ ಇದೆ? ಇವತ್ತು ರಾಜ್ಯದಲ್ಲಿ ಬೇರೆ ಎಲ್ಲ ದೇಶದ ಇತರ ರಾಜ್ಯಗಳಿಗೆ ಯಾವುದೇ ರಾಜ್ಯ ಕಂಪೇರ್ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ರೈಲು ಸಂಪರ್ಕ ವ್ಯವಸ್ಥೆ ತುಂಬಾ ಕೆಟ್ಟದಾಗಿದೆ, ತುಂಬಾ ಕಡಿಮೆ ಇದೆ. ಬೆಂಗಳೂರಿಗೆ ಪೂರಕವಾದಂತಹ ಒಳ್ಳೆ ವ್ಯವಸ್ಥೆ ಇಲ್ಲ. ಇವತ್ತು ದೇಶದಲ್ಲಿ RRTS ಬರ್ತಾ ಇದೆ, ಡೆಲ್ಲಿಯಿಂದ ಮೀರತ್ ವರೆಗೆ RRTS ಮಾಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ RRTS ಯೋಜನೆ ಮಾಡಬೇಕು ಅನ್ನುವಂತ ಒಂದು ಚಿಂತನೆ SW ಅವರಿಗಾಗ್ಲಿ ಅಥವಾ ರೈಲ್ವೆ ಸಚಿವರಿಗಾಗ್ಲಿ, ರೈಲ್ವೆ ಇಲಾಖೆಗಾಗ್ಲಿ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕಾಗ್ಲಿ ಇಲ್ಲವೇ ಇಲ್ಲ. ಹೀಗೆ ಹಿಂದೆ 2018ರಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವಾಗ ಒಂದು ರೈಲ್ವೆ ರೀಜನಲ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನು ಮಾಡ್ತೀವಿ ಅಂತ ಹೊರಟಿದ್ರು. ಅದರಲ್ಲಿ ಯಾವುದೇ ಕೇಂದ್ರ ಸರ್ಕಾರದ ನೆರವೇ ಇಲ್ಲದೆ ಒಂದು PPP ಮಾಡೆಲ್ ಅಲ್ಲಿ ಒಂದು ರೈಲ್ವೆ ಸಂಪರ್ಕ ಜಾಲ ವ್ಯವಸ್ಥೆ ಮಾಡ್ತೀವಿ ಅಂತ. ನಿಜವಾಗ್ಲೂ ಸಿದ್ದರಾಮಯ್ಯ ಅವರಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲೂ ಒಂದು ಇಚ್ಛಾಶಕ್ತಿ ಇದ್ರೆ, ರಾಜ್ಯದ ಜನರ ಮೇಲೆ ಏನಾದ್ರೂ ಅವರಿಗೆ ಸ್ವಲ್ಪನಾದ್ರೂ ಕರುಣೆ ಇದ್ರೆ ಆ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಏನೇನ್ ಬೇಕೋ ಆ ವ್ಯವಸ್ಥೆ ಮಾಡಬೇಕು. ಮತ್ತೆ ಅದನ್ನು ಕೂಡಲೇ ಕೈಗೆತ್ಕೊಳ್ಬೇಕು. ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ಮಸೂದೆ ಅಂತ ತಗೊಂಡ್ ಬಂದ್ರು. BMLTA ಅದನ್ನ ಆಕ್ಟ್ ಪಾಸ್ ಮಾಡಿ 2 ವರ್ಷ ಆದ್ರೂ ಕೂಡ ಅದನ್ನು ಸ್ಥಾಪನೆ ಮಾಡಕ್ಕಿಲ್ಲ. ಇವತ್ತು ಬೆಂಗಳೂರು ಸಿಟಿಗೆ ಪೂರಕವಾದಂತಹ ಬೆಂಗಳೂರು ಸಿಟಿಯನ್ನು ಈ ಟ್ರಾಫಿಕ್ ಅನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಾಂಪ್ರಹೆನ್ಸಿವ್ ಸಮಗ್ರ ಸಾರಿಗೆ ವ್ಯವಸ್ಥೆ ಕೂಡ ಇವತ್ತು ರೂಪಿಸೋದಕ್ಕೆ ಸರ್ಕಾರದ ಬಗ್ಗೆ ಯಾವುದೇ ಯೋಚನೆಗಳಿಲ್ಲ. ಸುಮ್ಮನೆ ಬೆಂಗಳೂರಿನಂತಹ ಒಂದು ಮಹಾನಗರವನ್ನ ಹಾಳು ಮಾಡೋದಕ್ಕೋಸ್ಕರ ಇವರು ಈ ಕಾರಿಡಾರ್ಗಳನ್ನ ರದ್ದು ಮಾಡ್ತಾ ಇದ್ದಾರಾ? ಇವತ್ತು ಬೆಂಗಳೂರಿನಲ್ಲಿ ಏನಾದ್ರೂ ಪಾರಿಜಾತ ಕಾರಿಡಾರ್ ಅನ್ನ ರದ್ದು ಮಾಡಿದ್ದೇ ಆದ್ರೆ ಕರ್ನಾಟಕ ಜನತೆಗೆ ಮತ್ತು ಬೆಂಗಳೂರಿನ ಜನತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಮಾಡುತ್ತಿರುವಂತಹ ಮಹಾದ್ರೋಹ ಆಗ್ತದೆ. ಇದು ಯಾರು ಕೂಡ ನಿಜವಾಗ್ಲೂ ಆ ಹೊಟ್ಟೆಗೆ ಅನ್ನ ತಿನ್ನುವರು ಮಾಡೋ ಕೆಲಸ ಅಲ್ಲ. ಈ ಯೋಜನೆನ ರದ್ದು ಮಾಡುವಂತ ಯೋಚನೆನ ಕೈ ಬಿಡಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.